ಹಾಯ್ ಗಾಯ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ. ಎಲ್ಗಪ್ಪ ಹೋಗ್ತಾಯಿದ್ದೀನಿ ಅಂದರೆ ಶ್ರೀ ನಾರಾಯಣಗಿರಿ ಬೆಟ್ಟಕ್ಕೆ, ರಾಮನಗರದ ಹತ್ರ ಇರೋವಂಥದ್ದು. ಅದತ್ರ ತಿಮ್ಮಪ್ಪನ ಬೆಟ್ಟದಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದಲ್ಲಿರೋವಂಥ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಸ್ಲೈಟಾಗಿ ಆಫ್ ರೋಡು, ಸ್ವಲ್ಪ ಆಫ್ ರೋಡು ಮತ್ತು ಸ್ವಲ್ಪ ಟ್ರೆಕ್ಕಿಂಗ್ ಇರುವಂಥ ಜಾಗ. ಇಲ್ಲಿಂದ ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆ. ಒಬ್ಬನೇ ಹೋಗ್ತಾಯಿದ್ದೀನಿ ಇವತ್ತು. ಫುಲ್ಲು ಕೋಲ್ಡ್ ವೆದರು, ಗೊತ್ತಿರುತ್ತೆ ಫಸ್ಟ್ ವೀಕ್ ಹೆಂಗಿರುತ್ತೆ ಅಂತ ನಿಮಗೆ. ಹಾಗೆ ಇದು ಹೊಸ ವರ್ಷದ ಮೊದಲನೇ ವಿಡಿಯೋ ನಂದು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಗೈಸ್, ಇಲ್ಲಿ ಬ್ರೇಕ್ಫಾಸ್ಟ್ ತೊಗೊಂಡೋಗ್ಬಿಡೋಣ ಬಿಡ್ದಿಲ್ಲಿ. ಆಮೇಲೆ ಮುಂದೆ ಸಿಗುತ್ತಲ್ವ ಗೊತ್ತಿಲ್ಲ, ಎಷ್ಟು ಬೇಗ ಓಪನ್ ಆಗಿರೋ ಡೌಟು ರಾಮನಗರ ಸೈಡೆಲ್ಲ. ಒಂಚೂರು ಬ್ರೇಕ್ಫಾಸ್ಟ್ನ ತೊಗೊಂಡೋಗ್ಬಿಡೋಣ. ಗೈಸ್, ಬ್ರೇಕ್ಫಾಸ್ಟ್ ಕಟ್ಟಿಸ್ಕೊಂಡು ಆಯಿತು. ಜಿಡಿ ಮಳೆ ಬೇರೆ ಬೀಳ್ತಾ ಇದೆ ಗೈಸ್ ಇಲ್ಲಿ ಬಿಡ್ದಿಲ್ಲಿ. ಕರೇಸಾಗಿದೆ ವೆದರು. ಒಳ್ಳೆ ಸಾಂಗ್ ಕೇಳಿಕೊಂಡು ಈ ಮಳೆಯಲ್ಲಿ ಹೋಗ್ತಾಯಿದ್ದಾರೆ, ಅದರ ಫೀಲೇ ಬೇರೆ. ಅದು ಯಾರೂ ಇಲ್ಲ ಜೊತೆಗೆ, ಒಬ್ಬನೇ ಹೋಗ್ತಾಯಿದ್ದೀನಿ ಇವತ್ತು. ಅದು ಒಂಥರ ಚೆನ್ನಾಗಿರುತ್ತೆ. ಹೊಸ ವರ್ಷದ ಮೊದಲನೇ ಬೈಕ್ ರೈಡ್ ಇದಾಗಿರುತ್ತೆ. ಬನ್ನಿ ಗೈಸ್ ಹೋಗೋಣ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಸನ್ರೈಸ್ ಆಗ್ಬೋದು ಗೈಸ್, ಇಲ್ಲ ಸನ್ರೈಸ್ ಆಗ್ದಿರಾನು ಇರ್ಬೋದು, ಗೊತ್ತಿಲ್ಲ. ಈ ಕ್ಲೈಮೇಟ್ಗೆ ಸನ್ರೈಸ್ ಆಗುತ್ತಾ ಇಲ್ವಾ ಅಂತಲೇ ಗೊತ್ತಾಗ್ತಾಯಿಲ್ಲ. ಏನೋ ಬೆಳಕೆ ಆಗಿಲ್ಲ ಕರೆಕ್ಟಾಗಿ. ಟೈಮ್ ಬಂದು ಇವಾಗ 6:50. ನೋಡೋಣ ಬನ್ನಿ, ನಮ್ಮ ಲಕ್ಕು. ಇನ್ನೂ ಎಕ್ಸಾಕ್ಟಾಗಿ 33 ಕಿಲೋಮೀಟ್ರ್ ಇದೆ ಇಲ್ಲಿಂದ. 33 ಕಿಲೋಮೀಟ್ರ್ಗಳು ಗೈಸ್. ಇದು ಇಂಟೀರಿಯರಿಂದ ರೂಟ್ ತೋರಿಸ್ತಾ ಇದೆ ಇಲ್ಲಿ. ಊರ ಹೆಸರು ಗೊತ್ತಿಲ್ಲ. ಇಲ್ಲಿ ರೈಟ್ ಹೋಗು ಅಂತ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ನಾನು ಈ ರೂಟಲ್ಲಿ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗಿದೆ ಅಂತ. ನನಗೆ ಗೂಗಲ್ ಮ್ಯಾಪೆಲ್ಲ ತೋರಿಸಿರೋದು ಒನ್ ಆಫ್ ದ ಬೆಸ್ಟ್ ರೋಡ್ಗಳು. ಸೀನಿಕ್ ಪ್ಲೇಸಸ್ ಎಲ್ಲ ಓಕೆ, ಸಕ್ಕತ್ತಾಗಿರುತ್ತೆ. ಇದು ಹಾಗೇ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಇಂಟೀರಿಯರಿಂದ ಹೋಗೋದು. ನೋಡಿ ಗೈಸ್, ಇಂಟೀರಿಯರಿಂದ ಬಂದರೆ ಒಳ್ಳೆ ರೂಟ್ ಸಿಗುತ್ತೆ ಅಂತ ಹೇಳಲಿಲ್ವಾ? ಹೇಗಿದೆ ರೂಟು? ಯಾವುದೋ ಒಂದು ನದಿ ಹರಿತಾ ಇದೆ, ಅರ್ಕಾವತಿ ರಿವರ್. ಇದು ಅರ್ಕಾವತಿ ನದಿ. ಏನೋ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ ಇಲ್ಲಿ. ಮಳೆ ಬೇರೆ ಬೀಳ್ತಾ ಇದೆ ಗೈಸ್, ಹನಿ. ನೋಡಿ ಹೇಗೆ ಹರಿತಾ ಇದೆ ನೀರು ಅಂತ. ಅರ್ಕಾವತಿ ರಿವರ್ ಇದು. ಗೈಸ್ ಹಾಗೆ ಸುಮ್ಮನೆ ಬಂದೆ ಈ ಜಾಗಕ್ಕೆ. ನೋಡಿ ಹೇಗಿದೆ ಅಂತ. ಫುಲ್ ಖಾಲಿ, ವಿಶಾಲವಾದ ಜಾಗ. ಆದರೂ ಇಲ್ಲೂ ಎಣ್ಣೆ ಎಲ್ಲ ಹೊಡೆದು ಹಾಳು ಮಾಡಿರ್ತಾರೆ, ಗೊತ್ತಲ್ವ ನಮ್ಮ ಜನ. ನೋಡಿ ಪಕ್ಷಿಗಳಲ್ಲಿ ಏನು ಮಾಡ್ತಾಯಿದೆ ಅಂತ. ಬನ್ನಿ ಒಂದು ಫೋಟೋ ತಗೊಂಡು ಹೋಗೋಣ. ಒಂದು ಡ್ರೋನ್ ಶಾಟ್ ಹಾಕ್ಸಿದ್ರೆ ಹೆಂಗಿರುತ್ತೆ ಗೈಸ್. ಹನಿ ಬೀಳ್ತಾ ಇದೆ, ಆದರೂ ಟ್ರೈ ಮಾಡೋಣ ಒಂದ್ಸತಿ. ನನಗೆ ಯಾಕೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಬನ್ನಿ ಟ್ರೈ ಮಾಡೋಣ. ಒಂದೊಳ್ಳೆ ಡ್ರೋನ್ ಶಾಟ್ ನೋಡ್ಕೊ ಬನ್ನಿ.
ತುಂಬ ಇದೆ ಗೈಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆದರೆ ಈಗ ಬೆಟ್ಟಕ್ಕೆ ಹೋಗ್ಬರೋಣ ಫಸ್ಟು, ನಮ್ಮ ಮೇನ್ ಡೆಸ್ಟಿನೇಷನ್ಗೆ. ಆದರೆ ಒಟ್ಟಿನಲ್ಲಿ ನೋಡಿ ಹೇಗಿದೆ ಅಮ್ಮಾಜಿ. ಇಲ್ಲೊಂದು ಫೋಟೋ ಹಾಕೋಬೋದಲ್ಲ, ಟ್ರೈ ಮಾಡೋಣ ಬನ್ನಿ ಒಂದು ಫೋಟೋ. ಏನು ಗಾಯಿಸಿದು ಇದೇನಾ ಬೆಟ್ಟ? ನಾರಾಯಣಗಿರಿ ಬೆಟ್ಟ. ಗಾಯ್ಸಿನ 1.8 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಯಾವುದೋ ಕೆರೆ ಬೇರೆ ಇದೆ, ನೋಡ್ತೀರಾ ಆ ಕೆರೆನಾ? ಮೀನು ಹಿಡಿತಾವ್ರೆ ಇಲ್ಲಿ, ಸಖತ್ತಾಗಿದೆ ಕೆರೆ. ಬನ್ನಿ ಆದರೆ ಅಲ್ಲಿಂದ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಡ್ರೋನ್ ಶಾಟ್ ಹಾಕೋಣ. ಇಲ್ಲೇ ಗೈಸ್ ಬೆಟ್ಟಕ್ಕೆ ದಾರಿ ಇಲ್ಲೆಲ್ಲೋ ಇದೆ ನೋಡಿ, ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಬೆಟ್ಟ. ಲೇಡೀಸ್ ಬೇರೆ ಬಂದ್ಬಿಟ್ಟಿದ್ದಾರೆ. ನಿಂತ್ಕೊಂಡು ವೇಟ್ ಮಾಡ್ತಾವ್ರೆ ಪಾಪ. ಫುಲ್ ಇದು ಜಲ್ಲಿಕಲ್ಲಿ ಹಾಕ್ಬಿಟ್ಟವ್ರಲ್ಲ, ಒಂದು ಸ್ವಲ್ಪ ವಾಪಲ್ ಆಗುತ್ತೆ. ಏರ್ ಒಂಚೂರು ಕಮ್ಮಿ ಮಾಡಿದರೆ ಆಗ್ತಿತ್ತು, ಆದರೆ ಏರ್ ಇನ್ಫ್ಲೇಟ್ರ್ ಇಲ್ಲ. ಹಾಗೆ ಹೋಗೋಣ ಒಂದು ಸ್ವಲ್ಪ ದೂರ ಬನ್ನಿ. ತುಂಬ ಜನ ಬಂದಿರಬೇಕು. ಮುಂದೆ ಒಬ್ಬರು ಹೋಗ್ತಾವ್ರು ನೋಡಿ ಆರಾಮಾಗಿ. ಸದ್ಯಕ್ಕೆ ಎ ಬಿ ಎಸ್ ಎಲ್ಲ ಆಫ್ ಮಾಡಿಲ್ಲ ನೋಡಿ, ರೋಡೇ ಆಗೋಗಿದೆ. ಇನ್ನೂ ಮೇಲ್ಗಡೆ ಇದೆಯಲ್ಲ ರೂಟು. ಇಲ್ಲಿ ತನಕ ರೂಟ್ ಆಗಿದೆ, ಮುಂದೆ ಫ್ಯೂಚರಲ್ಲಿ ಹೆಂಗೆ ಇರುತ್ತೋ ಇಲ್ವಾ ಅಂತ ಗೊತ್ತಿಲ್ಲ. ಗೈಸ್ ಆಫ್ ರೋಡ್ ಎಂಜಾಯ್ ಮಾಡೋಣ ಬನ್ನಿ. ಹಾಂ ಇನೋವಾ ಏನು ಗೈಸ್ ಇದು? ಕ್ರೇಜಿ ಜನ ಬಂದಿದ್ದಾರೆ. ಅದೇ ಗ್ಯಾಂಗು ಅನ್ಸತ್ತೆ ಮೋಸ್ಟ್ಲಿ.
ನೋಡಿ ಇದೆ ಬೆಟ್ಟ. ಪೀಸ್ಫುಲ್ಲಾಗಿರುತ್ತೆ ಅಂದ್ಕೊಂಡೆ, ಆದರೆ ನೋಡಿದ್ರೆ ತುಂಬ ಜನ ಬಂದುಬಿಟ್ಟಿದ್ದಾರೆ. ಓಕೆ, ನಮ್ಮ ಪೀಸ್ಫುಲ್ ನಾವು ಹುಡ್ಕೊಳ್ಳೋಣ ಬನ್ನಿ ಗೈಸ್. ಇದೆ ಬೆಟ್ಟ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಗಾಡಿ ಕಡೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ದೇವಸ್ಥಾನ ಇದೆ, ಗುಡಿ ಇದೆ, ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿದ್ರಿ ಬೆಟ್ಟ ಹೇಗಿತ್ತು ಅಂತ, ನಾರಾಯಣಗಿರಿ ಬೆಟ್ಟ. ಈಗ ಹೋಗ್ತಾ ಇದ್ದೀನಿ. ಆಹಾ, ಎಂಥ ಜಾಗಕ್ಕೆ ಬಂದಿದ್ದೀನಿ ಗಾಯ್ಸ್, ನೋಡಿ ಏನು ಕ್ರೇಜ್ ಆಗಿದೆ. ಗೈಸ್ ಹಾಗೆ ಹೋಗ್ತಾ ಒಂದು ರೂಟಲ್ಲಿ ಈ ಜಾಗ ಸಿಕ್ತು. ಹೇಗಿದೆ ನೋಡಿ, ನನ್ನ ಗಾಡಿ ಇಲ್ಲಿದೆ. ಇಲ್ಲಿ ನೋಡಿ, ಇಲ್ಲೊಂದು ಯಾವುದೋ ಜರಿ ಹರಿತದೆ. ಏನು ಸಕ್ಕತ್ತಾಗಿದೆ ನೀರು ಅಂದರೆ, ಫುಲ್ ಪ್ಯೂರ್ ಆಗಿದೆ ನೀರು. ಇವಾಗ ನೋಡಿದ್ರೆ ಗೊತ್ತಾಗ್ಬೋದು. ಇಲ್ಲಿರೋ ಕಲ್ಲೆಲ್ಲ ಕಾಣಿಸ್ತದೆ ನಿಮಗೆ, ನೋಡಿ ಏನು ಕ್ಲಿಯರಿಟಿ ಇದೆ ನೀರು, ಸಕ್ಕತ್ತಾಗಿದೆ. ಹಾಗೇ ಹರ್ಕೊಂಡು ಹಂಗೆ ಹೋಗ್ತಾಯಿದೆ ಅದು. ನಾನು ಸುಮ್ಮನೆ ಹಂಗೆ ಬಂದೆ, ಕಾಣಿಸ್ತು, ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತಿದ್ದು ಹೋಗ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಜಾಗ. ಗಾಯ್ಸಿನೇ ನೋಡೋ ಟೈಮು ಈ ಜಾಗದಿಂದ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಅಕೌಂಟ್ನ. ಮತ್ತು ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಇದೇ ಥರ ಹೊಸ ಜಾಗಗಳನ್ನ ತೋರಿಸ್ತಾ ಇರ್ತೀನಿ ಗೈಸ್. ಓಕೆ, ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.